पे सदके कोई धन है क्या तेरी धूल से बढ़ के, तेरी धूप से रोशन, तेरी हवा पे जिंदा। तू बाग है मेरा, मैं तेरा परिंदा। है अर्ज़ ये दीवाने की, जहाँ भोर सुहानी देखी, एक रोज वही मेरी शाम हो। कभी याद करे जो जमाना, माटी पे मर मिट जाना, जिक्र में शामिल मेरा नाम हो। ओ देश मेरे तेरी शान पे सदके कोई धन है क्या तेरी धूल से बढ़ के, तेरी धूप से रोशन, तेरी हवा पे जिंदा। तू बाग है ಆ ಲೈನ್ ನಮಗೆ ಕರೆಕ್ಟ್ ಆಗಿ ಬೇಕಾ? ಲೈನ್ ನೋಡಿ, ಲೈನ್ ಬೇಕು. ಲೈಟ್ ಅವರ ಲೈಟ್ ನೀಟಾಗಿ ಜೋರ್ ಮಾಡಿ ಹಾಕಪ್ಪ. ಒಳ್ಳೆ ಫೋಟೋಗ್ರಾಫರ್, ಜಗತ್ತಿನ ಫಸ್ಟ್ ಫೋಟೋಗ್ರಾಫರ್ ಅನ್ನ ನಾವು ಕಲಿಸಿದ್ವಿ. ಬಹಳ ಸುಂದರವಾಗಿ ಫೋಟೋನ ತೆಗಿತಾರೆ. ನಮ್ಮ ಮಕ್ಕಳ ಕಡೆ ಯಾರು ಮೊಬೈಲ್ ಮಾನ್ಯರನ್ನು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ವಿನಂತಿಸುತ್ತಿದ್ದೇನೆ. ಮಕ್ಕಳಿಂದ ಪಥಸಂಚಲನ.
ಪ್ರಾರ್ಥನೆ ಪುಷ್ಪ ಅರಳಿದು ಪವಿತ್ರ ಭಾವದಿಂದ ಭಕ್ತಿ ಹೂವಿನಲ್ಲಿ ದೇವರಿಗೆ ಸ್ಮರಿಸುತ್ತಾ ನಮನವಿಟ್ಟ ವಿವಿಧ ಹೃದಯದಿಂದ ಪವಿತ್ರ ಪುಷ್ಪಾರ್ಪಣೆ ಸಮರ್ಪಿಸುತ್ತಾ ಎನ್ನುತ್ತಾ ಸ್ವಾಗತ ಮತ್ತು ಪುಷ್ಪಾರ್ಪಣೆ ನಡೆಸಿಕೊಳ್ಳಲು ಶ್ರೀಮತಿ ಗೀತಾಕಲಾ ಶಿಕ್ಷಕಿಯರು ಬರಬೇಕೆಂದು ವಿನಂತಿಸುತ್ತಿದ್ದೇನೆ. ದಾಸ್ಯದಿಂದ ಮುಕ್ತಗೊಳಿಸಿ ಸ್ವರಾಜ್ಯವನ್ನು ಸಾಕಾರಗೊಳಿಸಿದ ನಮ್ಮ ಪೂರ್ವಿಕರ ತ್ಯಾಗ ಬಲಿದಾನ ದೇಶ ಪ್ರೇಮವನ್ನು ಗೌರವಪೂರ್ವಕವಾಗಿ ನೆನೆಯುತ್ತಾ ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವ ನಮ್ಮ ಶಾಲೆಯ ಸಂಗೀತ ವಿದ್ಯಾಭ್ಯಾಸ ಹೇಳಿಕೊಡುತ್ತಿರುವ ಮಾನ್ಯ ಶ್ರೀ ಪಂಡಿತ್ ಆನಂದ್ ದೇಸಾಯಿ ಅವರಿಗೂ ಹಾಗೂ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯರಾದ ಶ್ರೀಮತಿ ಲಾವಣ್ಯ ಕಲ್ಲನಗೌಡರವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಗೌರವಪೂರ್ವಕ ಸುಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು ಸರ್ ಮತ್ತು ಕೃತಜ್ಞತೆ. ಅತಿಥಿಗಳಿಗೆ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅತಿಥಿಗಳು ಸೌಮ್ಯ ಪ್ರಭುರವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡೋಣ. ಹಾಗೂ ಪರೋಕ್ಷವಾಗಿ ಶ್ರಮಿಸುತ್ತಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಮಾರತಾಂಬೆ, ಜೈ ಮಾರತಾಂಬೆ. ಧನ್ಯವಾದಗಳು. ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಶುಭಾರಂಭ. ಮೊದಲನೆಯದಾಗಿ ಕನ್ನಡ ಮಾಧ್ಯಮ 4ನೇ ತರಗತಿಯ ವಿದ್ಯಾರ್ಥಿಗಳಿಂದ ಭರತ ಖಂಡವಿದು ಭಾರತ ಮಾತೆಯ ದಯದಿಂದೆರಗಿಯ ದೇಶವಿದು ಎಂಬ ದೇಶಭಕ್ತಿ ಗೀತೆಯನ್ನ ಕೇಳೋಣ. ನಮ್ಮಿ ಭೂರಮೆಯು ಭರತ ಖಂಡವಿದು ಭಾರತ ಮಾತೆಯ ದಯದಿಂದೆರಗಿಯ ದೇಶವಿದು ಬಾಳುವ ಕಲಿಕೆಯ ಆದರ್ಶಮಯ ನೀತಿ ಕಥೆಯ ಕೋಶವಿದು ನೀತಿ ಕಥೆಯ ಕೋಶವಿದು ವಿವಿಧ ಧರ್ಮದಲ್ಲಿ ವಿವಿಧ ಜಾತಿಯಲ್ಲಿ ಏಕತೆ ತೋರುವ ಸ್ಥಾನವಿದು ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ಸಂದೇಶವನ್ನು ಸಾರುವುದು ಭರತ ಖಂಡವಿದು ಭಾರತ ಮಾತೆಯ ದಯದಿಂದೆರಗಿಯ ದೇಶವಿದು ಬಾಳುವ ಕಲಿಕೆಯ ಆದರ್ಶಮಯ ನೀತಿ ಕಥೆಯ ಕೋಶವಿದು ನೀತಿ ಕಥೆಯ ಕೋಶವಿದು ಮಹಾಭಾರತ ರಾಮಾಯಣಗಳ ನೀತಿ ಕಥೆಗಳ ಕಲ್ಪವಿದು ಮಾನವ ಕುಲದ ವ್ಯಥೆಯನ್ನು ಮೆರೆಸುವ ಆದರ್ಶಮಯ ನೀತಿಯೋ ಆದರ್ಶಮಯ ನೀತಿಯೋ ಭರತ ಖಂಡವಿದು ಭಾರತ ಮಾತೆಯ ದಯದಿಂದೆರಗಿಯ ದೇಶವಿದು ಬಾಳುವ ಕಲಿಕೆಯ ಆದರ್ಶಮಯ ನೀತಿ ಕಥೆಯ ಕೋಶವಿದು ನೀತಿ ಕಥೆಯ ಕೋಶವಿದು ವಿವಿಧ ಭಾಷೆಗಳ ವಿವಿಧ ದೇಶಗಳ ಅಂದ ಚಂದದ ತವರೂರು ಭಾರತ ಮಾತೆಯ ಆಶೀರ್ವಾದದಲ್ಲಿ ಮೆರೆಯಲಿ ಭಾರತದ ಹೆಸರು ಮೆರೆಯಲಿ ಭಾರತದ ಹೆಸರು ಭರತ ಖಂಡವಿದು ಭಾರತ ಮಾತೆಯ ದಯದಿಂದೆರಗಿಯ ದೇಶವಿದು ಬಾಳುವ ಕಲಿಕೆಯ ಆದರ್ಶಮಯ ನೀತಿ ಕಥೆಯ ಕೋಶವಿದು ನೀತಿ ಕಥೆಯ ಕೋಶವಿದು ನೀತಿ ಕಥೆಯ ಕೋಶವಿದು. ವಿದ್ಯಾರ್ಥಿಯಿಂದ ಇಂಗ್ಲಿಷ್ ಭಾಷಣ. I'm studying in first standard. Today is 15th August. At first I wish all a very happy Independence Day. Independence Day is national
Specials of our country on 15th August 1947, India became independent on this day. He raised national flag on this day. This year, he has conducting 77 Independence Day. Happy Independence Day to all. Thank you. अतिथि, आदरणीय शिक्षकगण और मेरे प्यारे दोस्तों, आप सभी को स्वतंत्रता दिवस के हार्दिक शुभकामनाएं। हमारी देश की आज़ादी के लिए जिन वीर शूरों ने अपनी प्राण भी आहुति दे दी, उनको मेरी कोटि कोटि प्रणाम। आज मैं आप सभी को एक ऐसे की महान वीरांगना के बारे में बताने जा रही हूँ जो कि महान स्वतंत्रता सेनानी थी। उन्होंने अपनी मातृभूमि के लिए अपनी जान भी आहुति दे दी, मुद्दों में भी जान डाल दे। उनकी ऐसी कहानी है, वो कोई और नहीं, हमारी झांसी की रानी है। रानी लक्ष्मीबाई भारत की महान स्वतंत्रता सेनानी तथा बहादुर वीरांगना थी। उन्हें झांसी के नाम से भी जाना जाता है। झांसी की रानी ने आखिरी दम तक अंग्रेजों से लड़ाई की थी। उनकी वीरता कहानियाँ आज भी प्रचलित थे। मरने के बाद भी झांसी की रानी अंग्रेजों के हाथ में नहीं आई थी और उन्होंने हमारी मातृभूमि के लिए जान न्यौछावर करने तक तैयार थी। उनका जन्म 19 नवंबर 1828 में उत्तर प्रदेश वाराणसी में हुआ था। रानी लक्ष्मीबाई का पिता का नाम मोरपत सांबे और उनका माता का नाम भागीरथी बाई था। झांसी रानी का असली नाम मणिकर्णिका था और सब उन्हें प्यार से मनु कहते थे। उनके पिता महाराज बाजीराव के सेवा में थे और उनके माता एक विद्वांस महिला थी। छोटी उम्र में ही रानी लक्ष्मीबाई अपनी माता को खो दिया था। उसके बाद उनके पिता ने उनका पालन पोषण किया था। बचपन में ही उनके पिता ने हथियार और घोड़े की सवारी और उपयोग करना सिखाया था। नाना साहेब और त्याग टोपी के साथ रानी लक्ष्मीबाई पली बड़ी थी। उनका विवाह झांसी के राजा गंगाधर राव से हुआ था, जिसके उपरांत उन्हें झांसी की रानी कहा जाने लगा। थोड़े दिन के बाद उनके एक बेटे का जन्म हुआ था, परंतु 4 महीने का उनका मृत्यु हो गई थी। थोड़े दिन के बाद उनका पति का बीमारी के कारण वो भी मृत्यु हो गई। गवर्नर बेटा और पति मरने के बाद सारी जिम्मेदारी रानी लक्ष्मीबाई के ऊपर ले लिया था। उस समय ब्रिटिश लोगों ने उन्हें कानूनी उत्तराधिकारी के रूप में उसे स्वीकार नहीं किया था। उस समय जनरल लॉर्ड डलहौसी एक बहुत शातिर इंसान थे, जिसके नज़र झांसी के ऊपर था। उन्हें झांसी को बचाने के लिए बहुत बहादुरी से अंग्रेजों से सामने किया। उन्होंने मैं अपनी झांसी नहीं दूंगी का नारा दिया। उन्होंने अंग्रेजों की गुलामी टकराया और आखिरी सांस तक लड़ती रही। वहाँ 18 जून 1858 को अंग्रेजों से लड़ती हुई और वीर गति का प्राप्त हुआ। उन्होंने अंग्रेजों के सामने आत्मसमर्पण भी किया था और वीरता पूर्वक मर गई। उन्होंने 1857 के स्वतंत्रता संग्राम में अमर रहेगी कहते बोलकर मेरे सारे वाक्यों को और मेरे वाणी को विराम देती हूँ। जय हिंद, जय भारत माता। ಈಗ ಸಿದ್ಧಾರ್ಥ ಹಟ್ಟಿ ಎಂಬ ವಿದ್ಯಾರ್ಥಿಯಿಂದ ಕನ್ನಡ ಭಾಷಣ. ಶುಭ ಮುಂಜಾನೆ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಪೂಜ್ಯ ಶಿಕ್ಷಕರೇ, ಸಹಪಾಠಿಗಳೇ ಮತ್ತು ನಮಸ್ತೆ ಸ್ವಾತಂತ್ರ್ಯ ಹೋರಾಟಗಾರರ ಮಗುವೇ. ಇಂದು ನಮ್ಮ ಭಾರತದ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ದಿನವನ್ನು ನಾವು ಆಚರಿಸುತ್ತೇವೆ. ಈ ಪವಿತ್ರ ದಿನವನ್ನು ನಾವು ಗೌರವದಿಂದ ಮತ್ತು ಪ್ರೀತಿಯಿಂದ ಸ್ಮರಿಸಬೇಕು. 1947 ಆಗಸ್ಟ್ 15ರಂದು ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದು ಸ್ವತಂತ್ರ ರಾಷ್ಟ್ರೀಯವಾಗಿ ನಾವು ಆಳುತ್ತೇವೆ. ಇವರ ಸೇವೆಯು ನಮಗೆ ಮರೆಯಲಾಗದ ಸ್ಮರಣೆ. ಈ ಸ್ವಾತಂತ್ರ್ಯದ ನಂತರ ನಮ್ಮ ದೇಶವು ಬಹಳ ಪ್ರಗತಿ. ಈ ಸ್ವಾತಂತ್ರ್ಯದ ಹಿಂದೆ ಧನ್ಯವಾದ.
ಮೈಮೂನಾ ನದಾಫ್ ಎಂಬ ವಿದ್ಯಾರ್ಥಿಯಿಂದ ಇಂಗ್ಲಿಷ್ ಭಾಷಣ. ಮುಂದಿನ ತಯಾರಿ ಶ್ರೇಯಾ ಬೆಳಗಲಿ ಹಾಗೂ 5, 6, 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ. ಮುಂದಿನ ತಯಾರಿ. Good morning everyone, respected principal, teachers and my dear friends. Today we gathered here to celebrate a very special day, our 78th Independence Day. On this day, many years ago, our country gained freedom from foreign rule. This freedom did not come easily. It was achieved through the hard work, sacrifices, struggles of many brave men and women. Our freedom fighters like Mahatma Gandhi, Jawaharlal Nehru, Bhagat Singh, Rani Lakshmibai and many others. They dreamed of a free India where everyone could live happily and with respect. Independence Day reminds us of their sacrifices and how they fought for our freedom. As young citizens, we have a responsibility to make our country a better place. Independence is not just about being free from foreign rule, but also about making sure everyone has equal opportunities. Let's work together to build a peaceful and happy India. Thank you and very happy Independence Day to all. ಸಂಪತ್ ಕುಮಾರ್ ಚಲ್ವಾದಿ 2ನೇ ತರಗತಿ ವಿದ್ಯಾರ್ಥಿಯಿಂದ ಆಂಗ್ಲ ಭಾಷಣ, ಇಂಗ್ಲಿಷ್ ಭಾಷಣ. ಸಂಪತ್ ಕುಮಾರ್ ಚಲ್ವಾದಿ. ಶಾಲೆಯನ್ನು ಬೆಳಗಿಸುತ್ತದೆ. ಧನ್ಯವಾದಗಳು. ಈಗ ಮುಂದಿನ ಭಾಷಣ ಸಂಪತ್ ಕುಮಾರ್ ಚಲ್ವಾದಿ. ಮುಂದಿನ ತಯಾರಿ. My name is Sampat Kumar Chalwadi. I am studying in 2nd standard. Today I am going to talk about Independence Day. Independence Day is the celebration of freedom. India got Independence Day. India got Independence Day. India got Independence on August 15, 1947. It is our national festival to celebrate Independence Day. The national anthem is sung on this day. We should remember great leaders Mahatma Gandhi, Jawaharlal Nehru, and Dr. Bhimrao Ambedkar and others. Wish you all very happy Independence Day. Jai Hind. Thank you. ಅನಿತಾ ಗುಂಡಮಿ. ಮುಂದಿನ ತಯಾರಿ ತನುಶ್ರೀ ದೊಡ್ಡಳ್ಳಿ. ನನ್ನ ಹೆಸರು ಅನಿತಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳುತ್ತೇನೆ. ನಮ್ಮ ದೇಶ 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. ಇದರ ಸವಿ ನೆನಪಿಗೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ. ಆದ್ದರಿಂದ ಈ ದಿನವನ್ನು ನಾವು ಸ್ವಾತಂತ್ರ್ಯ ದಿನವೆಂದು ಸಹ ಕರೆಯುತ್ತೇವೆ.
ನಮಗೆ ಸ್ವಾತಂತ್ರ್ಯ ಸಿಗಲು ಕಾರಣರಾದ ಮಹನೀಯರೆಲ್ಲರನ್ನು ನೆನೆಸಿಕೊಂಡು ಅವರು ಮಾಡಿದ ಸಾಧನೆಯನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ. ಹಿಂದೆ ಬ್ರಿಟಿಷರು ವ್ಯಾಪಾರಕ್ಕೆಂದು ನಮ್ಮ ಭಾರತ ದೇಶಕ್ಕೆ ಬಂದರು. ಇಲ್ಲಿನ ಜನರ ಮುಗ್ಧತೆಯನ್ನು ಕಂಡು ಅವರು ನಮ್ಮನ್ನು ಗುಲಾಮರಾಗಿ ಮಾಡಿಕೊಂಡರು. ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದರು. ಇದನ್ನು ಕಂಡ ನಮ್ಮ ರಾಷ್ಟ್ರೀಯ ನಾಯಕರು ಬ್ರಿಟಿಷ್ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಮೊದಲನೇ ಬಾರಿಗೆ ಬ್ರಿಟಿಷ್ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಸ್ವತಂತ್ರ ಹೋರಾಟಗಾರನೆಂದರೆ ಮಂಗಲ್ ಪಾಂಡೆ ಎಂದು ನಾವು ಹೇಳಬಹುದು. ಇನ್ನೂ ಅನೇಕ ರಾಷ್ಟ್ರೀಯ ನಾಯಕರು ಬ್ರಿಟಿಷ್ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಇಂದು ನಮಗೆ ಸ್ವಾತಂತ್ರ್ಯವಾಗಿ ಬದುಕುವಂತೆ ಮಾಡಿದ ಎಲ್ಲ ರಾಷ್ಟ್ರೀಯ ನಾಯಕರನ್ನು ಧನ್ಯವಾದಗಳು. ಜೈ ಹಿಂದ್, ಜೈ ಕನ್ನಡ. ಈಗ ತನುಶ್ರೀ ದೊಡ್ಡಳ್ಳಿಯವರಿಂದ ಭಾಷಣ. ಮುಂದಿನ ತಯಾರಿ ಶಿವಾನಿ ಖಾತರ್ಕಿ. Good morning everyone. My name is Tanushree. Today is our Independence Day. Independence Day is celebration of 15 August of every year. It is a national day for every Indian. This day we remember the great struggle of freedom because every Indian. This day we remember the great struggle of freedom. Every Indian freedom fighters. Thank you everyone. Good morning everyone. My name is Shivani Khatarki. Today is 15th August and I wish you all a very happy Independence Day. India got freedom on this day in 1947. It is National Festival of India. I love my country very much. Jai Hind, Jai Bharat. Thank you. ಧನ್ಯವಾದಗಳು ಶಿವಾನಿ. ಈಗ 5, 6, 7ನೇ ತರಗತಿಯ ಗಂಡು ಮಕ್ಕಳಿಂದ ಸಮೂಹ ನೃತ್ಯವನ್ನು ನೋಡಿ ಆನಂದಿಸೋಣ.
ಈಗ ಆದ್ಯಾ ಎಸ್ ಪತ್ತಾರ್ ಎಂಬ ವಿದ್ಯಾರ್ಥಿಯಿಂದ ದೇಶಭಕ್ತಿ ಗೀತೆ. ಆದ್ಯಾ ಪತ್ತಾರ್. ಮುಂದಿನ ತಯಾರಿ ಆರಾಧ್ಯ. ಇದರ ಬೆಳಗಿನಲ್ಲಿ ಜನ್ಮ ಸದಾ ಪಾವನ ಗಂಗಿ ತುಂಗಿಯ ಮುನೆಗೆ ಹರಿಹರಾಳಿದು ಶಾಸ್ತ್ರಾಣಿ ಕಿತ್ತೂರು ಚೆನ್ನಮ್ಮ ನೆರೆದ ಬೇಡಿದು ಎನ್ನಿತ್ತು ಮಲ್ಲೆ ಎನ್ನಿತ್ತುದನ್ನು ನಿನ್ನ ನಾಡಿಗೆ ಭಾಷೆವರ ವೇಷವರ ದೇಶವೆಂದ ಭಾರತ ಇದರ ಬೆಳಗಿನಲ್ಲಿ ಜನ್ಮ ಸದಾ ಪಾವನ ಚಾಚ ಗಾಂಧಿ ಚಾಚನರ್ ತಿಲಕ ಬೋಸರು ದಾರಿ ತೋರಿ ಮುಂದೆ ನಡೆವ ಭಾರತೀಯರು ಬಾಳ್ಗೆಯನ್ನು ಬೇಗೆಯನ್ನು ನಿನ್ನ ನಾಡಿಗೆ ಭಾಷೆವರ ದೇಶವರ ದೇಶವಂದ ಭಾರತ ಇದರ ಬೆಳಗಿನಲ್ಲಿ ಜನ್ಮ ಸದಾ ಪಾವನ. ಈಗ ಆರಾಧ್ಯ ಕೋಟೆ 3ನೇ ತರಗತಿ ವಿದ್ಯಾರ್ಥಿಯಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ವೇಷಭೂಷಣದಲ್ಲಿ. ನನ್ನ ಹೆಸರು ಆರಾಧ್ಯ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೆ ಏಕೆ ಕೊಡಬೇಕು ಕಪ್ಪ? ನೀವು ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ನೆಂಟರ ದಾಯಾದಿಗ ನಿಮಗೆ ಏಕೆ ಕೊಡಬೇಕು ಕಪ್ಪ? ಮೋಡ ನಷ್ಟೇ ಭೂಮಿ ಬರುತ್ತೆ, ನಿಮಗೆ ಏಕೆ ಕೊಡಬೇಕು ಕಪ್ಪ? ಏ ಕೆಂಪು ಮೂರ್ತಿ ಮಂಗಗಳೇ, ನಮ್ಮ ಭಾರತ ಬಿಟ್ಟು ತೊಲಗಿ ಆರಾಧನೆ ಕಿತ್ತೂರು ರಾಣಿ ಚೆನ್ನಮ್ಮಪ್ಪ. ಕಪ್ಪ ಕೊಡಬೇಕು ಕಪ್ಪ, ಇಲ್ಲಿ ಏಕೆ ಕೊಡಬೇಕು ಕಪ್ಪ? ಮೋಡ ಬೆಲೆ ಕೊಟ್ಟೆ ಭೂಮಿ ಬೆಲೆ ಕೊಟ್ಟೆ, ನಿಮಗೆ ಏಕೆ ಕೊಡಬೇಕು ಕಪ್ಪ? ನಿಮಗೆ ಕೆಂಪು ಮೂರ್ತಿ ಪುಣ್ಯಗಳೇ ಭಾರತ ಬಿಟ್ಟು ತೊಲಗಿ ಆರಾಮಾದೆ ಆರಾಮಾದೆ. My name is Tutika Nareva. I am studying in 4th standard. Today I talking few sentences about Indira Gandhi. Indira Gandhi was the first woman Prime Minister of India. She was born on 19 November 1917 at Allahabad. Indira Gandhi was the daughter of Pandit Jawaharlal Nehru and Kamala Nehru. During her tenure as Prime Minister India, she made lot of progress in science and technology. She played important role in independence of Bangladesh. Indira Gandhi started Garibi Hata campaign, launching anti-poverty programs for poor. Indira Gandhi she received the highest civilian honored Bharat Ratna in 1971. Indira Gandhi's own bodyguard attacked him on 31st October 1984. Indira Gandhi's courage and strength will always inspire women all over the world. Thank you. Jai Hind. ಈಗ ಚೇತನಾ ಕುರ್ಡೇಕರ್ ಎಂಬ 1ನೇ ತರಗತಿ ವಿದ್ಯಾರ್ಥಿಯಿಂದ ಇಂಗ್ಲಿಷ್ ಭಾಷಣ. ಚೇತನಾ ಕುರ್ಡೇಕರ್. ಮುಂದಿನ ತಯಾರಿ ಅನನ್ಯ ಹಬೀಬ್. ಅನನ್ಯ ಹಬೀಬ್. Madam teacher, sir, my dear friend, my name is Chaitanya. Today's day is 5th August. Please celebrate the Independence Day. Independence Day National Festival and India of India. We got freedom on this day. We remember freedom, our freedom fighter and this
there. I plan to be an engineer. Morning everyone, respected chief guest, principal, teachers, parents and all my dear friends. First of all, I wish you a very happy Independence Day. I feel great pride to present this speech. This day is the most important day for all of us because on this day in 1947 we got British rule. Friends, we are our great freedom fighters like Mahatma Gandhi, Pandit Nehru, Lokmanya Tilak, Lal Lajpat Rai, Bhagat Singh, Subhash Chandra Bose, Rani Lakshmibai and others devoted by their entire life for the independence of our country. Today we are fortunate that we are born in an independent country and we have our own fundamental rights and our freedom is priceless and brave to soldiers. Fight continuously on borders to protect our country. Friends, we all know that no nation is perfect. It needs to be perfect. So it is our responsibility to sincerely perform our duty surely. The day is not for when our country will be strong and powerful in every field. Thank you. Jai Hind, Jai Bharat. ಧನ್ಯವಾದಗಳು ಅನನ್ಯ. ಈಗ 6ನೇ ತರಗತಿ ಮಕ್ಕಳಿಂದ ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು ಎಂಬ ದೇಶಭಕ್ತಿ ಗೀತೆಯನ್ನು ಕೇಳೋಣ. ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು. ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು. ಶರಣಾಗಿ ಬಂದರೆ ತೋರಿದೆ ಮಹಾಕಾರವು. ತನ್ನ ಶಿರದಲ್ಲಿ ಸಂಸ್ಕೃತಿಯಲ್ಲಿ ಹೊತ್ತುಕೊಂಡು ಮೆರೆದ ಪುಣ್ಯದಂತ ಭೂಮಿ ಇದು. ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು. ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು. ಮಂತ್ರ ಹೇಳಿದಂತ ಪರಮ ಪೂಜ್ಯ ಗಾಂಧಿಯವರು ಹೋರಾಟ ಮಾಡಿ ಮಡಿದ ಸುಭಾಷ್ ಚಂದ್ರ ಬೋಸ್ ಅವರು ಯೌವನ ಕಾಲದಲ್ಲಿ ದೇಶಕ್ಕೆ ಪ್ರಾಣ ನೀಡಿರುವ ಭಗತ್ ಸಿಂಗ್ ಅವರ ತ್ಯಾಗವ ಎಂದಿಗೂ ಸ್ಮರಿಸಿರುವ ಬಂಧನದಲ್ಲಿ ಸಿಲುಕಿರುವ ಭಾರತ ದೇಶವನ್ನು ಮುಕ್ತಿಗೊಳಿಸಲು ಮಡಿದಿರುವ ವೀರಾದಿ ವೀರರನ್ನು ಹರಿಸಿ ಹೋಗುವ ಸಮಯವಿದು. ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು. ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು. ಬಡವರನ್ನು ಮೀನಗರಿತ ಎಲ್ಲರನ್ನು ಒಂದುಗೂಡಿಸಿ ಜಾತಿ ಭೇದ ಭಾವವಿರದ ಐಕ್ಯತೆಯಾಗಿ ಗೆಲ್ಲಿಸಿ ಶ್ರಾವಣ ಮಾಸದಲ್ಲಿ ಸ್ವಾತಂತ್ರ್ಯದ ಸಂಭ್ರಮವ ಪ್ರತಿಯೊಬ್ಬರ ಬಾಳಿನಲ್ಲಿ
ಬಾಳಿರಿ. ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು. ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು. ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು. ಶರಣಾಗಿ ಬಂದರೆ ಹೋಗಿ ಮಹಾಕಾಲವು. ಕನಸಿರದಲ್ಲಿ ಸಂಸ್ಕೃತಿಯನ್ನು ಹೊತ್ತುಕೊಂಡು ಮೆರೆದ ಪುಣ್ಯದಂತ ಭೂಮಿ ಇದು. ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು. ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು. ರಾಷ್ಟ್ರಭಕ್ತಿಯ ಜ್ವಾಲೆಯನ್ನ ಬೆಳಗಿಸುತ್ತದೆ. ಧನ್ಯವಾದಗಳು. ಈಗ ಗಂಡು ಮಕ್ಕಳಿಂದ ಲೆಸ್ಯೂಮ್ ಡ್ಯಾನ್ಸ್ ಗಂಡು ಮಕ್ಕಳಿಂದ 5, 6, 7ನೇ ತರಗತಿ ಕೊಡಬೇಕು. ಲೆಸ್ಯೂಮ್ ಡ್ಯಾನ್ಸನ್ನು ಮಾಡಿದಿರಿ. ಈಗ ನಾವು ಹಿಂದಿನ ತಿಂಗಳಲ್ಲಿ ಗುರುಸಂತರ ಸ್ಮರಣೋತ್ಸವದ ನಿಮಿತ್ತ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅದರ ಬಹುಮಾನ ವಿತರಣೆಯನ್ನು ಶ್ರೀಮತಿ ಶಶಿಕಲಾ ಸಿದ್ದರಾಮ್ ಶೆಟ್ಟರ್ ಅವರು ನಡೆಸಿಕೊಡಬೇಕೆಂದು ವಿನಂತಿಸುತ್ತಿದ್ದೇವೆ. ಸಂಸ್ಕೃತದಲ್ಲಿ ಗು ಅಂದರೆ ಅಂಧಕಾರ ಮತ್ತು ರು ಅಂದರೆ ಬೆಳಕು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವರೇ ಗುರು. ಹಾಗೆಯೇ ನಮ್ಮ ಶಾಲೆಯಲ್ಲಿ ಗುರು ಪೂರ್ಣಿಮಾ ನಿಮಿತ್ತ ವಿವಿಧ ಸ್ಪರ್ಧೆಯ ಹಮ್ಮಿಕೊಳ್ಳಲಾಗಿತ್ತು.
ಅದರಲ್ಲಿ ವೇಷಭೂಷಣ, ಚಿತ್ರಪಟ ಮಾಡುವುದು, ಫೈಲ್ ತಯಾರಿಸುವುದು. ಹಾಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ ಪ್ರಭಾಕರ್ ಬಿಲ್ಲೆಯವರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಹಾಗೂ ಪಂಡಿತ್ ಆನಂದ್ ದೇಸಾಯಿ ಅವರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಶ್ರೀಮತಿ ಲಾವಣ್ಯ ಕಲ್ಲಂಗೌಡ, ಶ್ರೀಮತಿ ಸೌಮ್ಯ ಪ್ರಭು ಅವರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಹಾಗೆಯೇ ಮೊದಲನೆಯದಾಗಿ ಫ್ಯಾನ್ಸಿ ವೇಷಭೂಷಣದ ಸ್ಪರ್ಧೆಯನ್ನು ಬಹುಮಾನವನ್ನು ಶ್ರೀ ಆಡಳಿತ ಮಂಡಳಿಯ ಸದಸ್ಯರಾದ ಪ್ರಭಾಕರ್ ಬಿಲ್ಲೆಯವರು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಆತ್ಮಾನಂದ್ ನವಲ್ಗುಂದ್, ಫಸ್ಟ್ ಪ್ರೈಸ್, 3rd ಸ್ಟ್ಯಾಂಡರ್ಡ್. ಫ್ಯಾನ್ಸಿ ಡ್ರೆಸ್ ಬಂದು ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ನಮ್ಮನ್ನು ಸ್ಮರಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಆತ್ಮಾನಂದ್ ನವಲ್ಗುಂದ್. ಅದು ಹಿಂಗೆ ಮುಂತು ಅಲ್ಲ ಸರ್ಟಿಫಿಕೇಟ್ ನೆಕ್ಸ್ಟ್ ಒನ್ ಸಾಚಿ ಹಬೀಬ್. ಬಹುಮಾನವನ್ನು ವಿತರಿಸಿದ ಪ್ರಭಾಕರ್ ಬಿಲ್ಲೆ ಸರ್ ಅವರಿಗೂ ಧನ್ಯವಾದಗಳು. ಈಗ ಮುಂದಿನ ತಯಾರಿ 5, 6, 7ನೇ ತರಗತಿಯ ಹೆಣ್ಣು ಮಕ್ಕಳಿಂದ ಸಮೂಹ ನೃತ್ಯವನ್ನು ನೋಡಿ ಆನಂದಿಸೋಣ.
गाती गीत नया, हर रंग में बसता प्यार सदा, बसती है पग पग प्रीत, यहाँ है उमड़ता जोश जहाँ, लहराता है परचम हर दिशा, ऐसा केसरिया भारत है मेरा, लहराता है परचम हर दिशा, ऐसा केसरिया भारत है मेरा, जिसके जगन सब हो सवेरा, जो लिखे इतिहास सुनहरा, लहराता है परचम हर दिशा, ऐसा केसरिया भारत है मेरा, ऐसा केसरिया भारत है मेरा। ऋषियों का है वास जहाँ, शहीदों के मेले लगते यहाँ, बलिदान खिला इस माटी ने, बलिदान खिला इस माटी ने, प्राणों में है मेरा देश बसा, सपनों का है आकाश जहाँ, उम्मीदों की बरसात यहाँ, सब भारत माँ के है प्यार, सब भारत माँ के है प्यार, ऐसा जीवन है और कहाँ, कण कण में बसी है खुशी जहाँ, दुख भागे दूर यहाँ, लहराता है परचम हर दिशा, ऐसा केसरिया भारत है मेरा, ऐसा केसरिया भारत है मेरा, ऐसा केसरिया भारत है मेरा।
ಧನ್ಯವಾದಗಳು. ಈಗ ಗೌರವಾನ್ವಿತ ಗಣ್ಯರಾದ ಶ್ರೀ ಪಂಡಿತ್ ಆನಂದ್ ದೇಸಾಯಿ ಸರ್ ಅವರು ಕಾರ್ಯಕ್ರಮದ ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ವಿನಂತಿಸುತ್ತಿದ್ದೇನೆ. ಮತ್ತು ಪಾಲಕರೇ ಮತ್ತು ಶಿಕ್ಷಕವೃಂದರೇ, ನಿಮಗೆಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದಂಥ ಎಲ್ಲ ಪ್ರಾಧಿಕಾರದ ಶಾಲೆಯ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾನು ನೋಡಿದೆ. ಎಲ್ಲ ಮಕ್ಕಳು ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ಪರಿಶ್ರಮ ಮಾಡಿ ಪಟ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀವು ಕೊಟ್ಟಿದ್ದೀರಿ. ಸಣ್ಣ ಸಣ್ಣ ಮಕ್ಕಳು ನಾನಾ ವೇಷಭೂಷಣಗಳನ್ನು ಹಾಕ್ಕೊಂಡು ಬಂದು ಸುಮಾರು ಹೊತ್ತು ಕಾಯ್ದು ತಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಅವರ ಸಮಾಧಾನಕ್ಕೆ ಧನ್ಯವಾದಗಳು. ಸ್ವಾತಂತ್ರ್ಯ ಬಂದ ಮೇಲೆ ಈಗ ನಾವು ಏನು ಮಾಡಬೇಕು, ನಮ್ಮ ಕರ್ತವ್ಯ ಏನು ಅಂತ ಹೇಳಿ ಒಂದೆರಡು ಮಾತುಗಳನ್ನು ನಾನು ಹೇಳ್ತೇನೆ. ನಮ್ಮ ಕ್ಷೇತ್ರದಲ್ಲಿ ನಾವು ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದೇವೆ, ಆ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿಯನ್ನು ಸಾಧಿಸಬೇಕು. ದೇಶ ಬಹಳ ದೊಡ್ಡದಿದೆ, ಜನವಸತಿ ಬಹಳ ದೊಡ್ಡದು, ಜವಾಬ್ದಾರಿಯೂ ಬಹಳ ದೊಡ್ಡದು. ಸರ್ಕಾರನ ಎಲ್ಲನೂ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ನಾವು ಸರ್ಕಾರದ ಮೇಲೆ ಬಿಟ್ಟರೆ ಅದು ನಮ್ಮ ದೇಶ ಅಭಿವೃದ್ಧಿ ಆಗಲಾರದು. ಪ್ರತಿಯೊಬ್ಬ ಪ್ರಜೆಯೂ ಸುಧಾ ದೇಶದ ಏಳಿಗೆಗೆ ಬಗ್ಗೆ ಚಿಂತನೆ ಮಾಡಬೇಕು. ತನ್ನಿಂದ ಏನು ಸಾಧ್ಯ ಆಗ್ತದೆ ಅದನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ದೇಶ ಮುಂದುವರಿಯುವುದು ಆವಾಗ ಮಾತ್ರ ಸಾಧ್ಯ. ವಿದ್ಯಾರ್ಥಿಗಳು ಒಳ್ಳೆಯದಾಗಿ ವಿದ್ಯಾಭ್ಯಾಸ ಮಾಡಬೇಕು. ಎಲ್ಲ ಸರ್ಕಾರಿ ನೌಕರರು ಉಳಿದವರು ಎಲ್ಲರೂ ಸುಧಾ ಒಳ್ಳೆಯದಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಲಿ ಮಾತ್ರ ನಮ್ಮ ದೇಶ ಇನ್ನೂ ಮುಂದೆ ಬರ್ತದೆ. ಬರಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಈಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸೌಮ್ಯ ಪ್ರಭು ಮೇಡಮ್ ಅವರು ಕಾರ್ಯಕ್ರಮದ ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಳ್ಬೇಕೆಂದು ವಿನಂತಿಸುತ್ತಿದ್ದೇನೆ. 78ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ಒಂದ್ಸಲ ಘೋಷಣೆ ಕೂಗೋಣ. ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಜವಾನ್, ಜೈ ಜವಾನ್. ನೋಡಿ ಎಲ್ಲರೂ ಎಷ್ಟು ಚಂದ ಹೇಳ್ತೀರಂತಿಲ್ಲ, ಹೌದಿಲ್ಲ? ಬರೀ ಒಂದು 100 ಮಂದಿ ಬಂದಿದ್ದಕ್ಕೆ ಇಷ್ಟು ಆವಾಜ್ ಬಂತೆ. 600 ಮಕ್ಕಳು ಹೇಳಿದ್ರೆ ಎಷ್ಟು ಆವಾಜ್ ಬರ್ಬೋದಪ್ಪ, ಹೌದಾ? ಹೌದಿಲ್ಲ? ಎಲ್ಲ ನಾವು ಧ್ವಜಾರೋಹಣ ಮಾಡಿದ್ವಿ. ಬಹಳಷ್ಟು ಮಕ್ಕಳು ಭಾಳ ಚಂದ ಭಾಷಣ ಮಾಡಿದ್ವಿ, ಭಾಳ ಖುಷಿ ಅನ್ನಿಸ್ತು. ಹಾಗೆ ಪಥಸಂಚಲನವನ್ನು ನೋಡಿ ಬಹಳಷ್ಟು ಸಂತೋಷವಾಯಿತು. ಮತ್ತು ಎಲ್ಲ ಡ್ಯಾನ್ಸ್ಗಳನ್ನು ಮಾಡಿದಂತಹ ಮಕ್ಕಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನೋಡಿ ಚಾಕ್ಲೇಟ್ ಕೊಡ್ತಾ ಇದ್ದಾರಲ್ಲ, ಏನು ಮಾಡಬೇಕಪ್ಪ ನಾವು ಹಂಗಂದ್ರೆ ಚಾಕ್ಲೇಟ್ ತಿಂದು ಹಾಂ ರಬ್ಬರ್ಗಳನ್ನು ಜೇಬಿನಲ್ಲಿ ಇಟ್ಕೊಂಡು ಹೋಗಬೇಕು, ಡಸ್ಟ್ಬಿನ್ನಲ್ಲಿ ಹಾಕಬೇಕು ಹೊರತು ಗಲೀಜವನ್ನು ಮಾಡಬಾರ್ದು, ಹೌದಾ? ಚಾಕ್ಲೇಟ್ ಅಲ್ಲೇ ಇದ್ದಲ್ಲೇ ಕೊಡ್ರಿ, ಯಾವ ಮಕ್ಕಳು ಹೇಳಂಗಿಲ್ಲ. ಸ್ವತಂತ್ರವನ್ನು ನಮ್ಗೆ ಬಹಳಷ್ಟು ಮಹನೀಯರು ಕೊಟ್ಟರು ಅಂಥೇಳಿ ಎಲ್ಲರೂ ನೀವು ಭಾಷಣದವ್ರು ಹೇಳಿದ್ರಲ್ಲ, ಹೌದೇನೇನು? ಎಲ್ಲರೂ ಕೊಟ್ಟರು ನಿಜ. ಅದಾದ್ಮೇಲೆ ನಾವು ಹೆಂಗಿರ್ಬೇಕಪ್ಪ ಹಂಗಂದ್ರೆ, ಈಗ ನಿಮ್ಮ ಏನು ಕರ್ತವ್ಯ ಏನು ಹಂಗಂದ್ರೆ ನಾವು ಹೆಂಗಿರಬೇಕು, ಯಾವ ರೀತಿ ನಾವು ಮುಂದೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನು ಒಂದೇ 2-3 ಸೆಂಟೆನ್ಸ್ ಒಳಗೆ ನಾನು ಹೇಳ್ತೇನೆ. ಕೇಳ್ತೀರಾ? 5th 6th 7th ಕೇಳ್ತೀರಾ? ಹಾಂ ಕೇಳ್ರಿ.
ಹಾಗಂದ್ರೆ ನಾ ಹೆಂಗಿರಬೇಕು? ನಿಮಗೊಂದು ಕ್ವಶನ್ ಅಲ್ಲ, ನಾ ಹೆಂಗಿರಬೇಕು? ಮೊನ್ನೆ ಪಾಠದೊಳಗೆಲ್ಲ ಕೇಳಿದೆ ನಾನು, ಮುಂದೆ ಹೋಗಿ ನೀವು ಏನಾಗ್ತೀರಪ್ಪ ಅಂಥೇಳಿ. ಭಾಳಷ್ಟು ಮಂದಿ ಹೇಳಿದ್ರಿ, ನಾ ಬ್ಯಾಂಕ್ನಾಗ ಜಾಬ್ ಮಾಡ್ತೀನಿ ರೀ, ನಾನು ಇಂಜಿನಿಯರ್ ಆಗ್ತೀನಿ, ನಾ ಡಾಕ್ಟರ್ ಆಗ್ತೀನಿ, ನಾ ರೈತ ಆಗ್ತೀನಿ, ನಾ ಮಿಲ್ಟ್ರಿ ಸೇರ್ತೀನಿ. ಸಾಕಷ್ಟು ಮಕ್ಕಳೆಲ್ಲ ಹೇಳಿದ್ರಿ. ಆ ಎಲ್ಲ ಆಗ್ಬೇಕಂದ್ರೆ ನಿಮ್ಮಲ್ಲಿ ಒಂದೇ ಒಂದು ಗುಣ ಇರಬೇಕು. ಅದು ಯಾವುದಪ್ಪ? ಯಾವ ಗುಣ? ನಾಯಕತ್ವದ ಗುಣ, ಲೀಡರ್ಶಿಪ್. ಆ ಲೀಡರ್ಶಿಪ್ಪನ್ನು ನೀವು ಈಗಲಿಂದನೇ ಕಲಿತ್ಕೊಂಡ್ರಿ, ನಿಮ್ಮೊಳಗೆ ರಕ್ತದೊಳಗೆ ಅದು ಬಂತಂತ ಹೇಳಿದ್ರೆ ಮುಂದೊಂದು ದಿನ ನೀವು ಏನೇ ಬಂದರೂ ಎದುರಿಸಲಿಲ್ಲ. ಆ ಲೀಡರ್ಶಿಪ್ ಬರಬೇಕು ಅಂದ್ರೆ ನಾವು ಹೆಂಗಿರ್ಬೇಕಪ್ಪ? ಯಾವ ನಮ್ಮಲ್ಲಿ ಒಳ್ಳೆಯ ಗುಣಗಳು ಇರಬೇಕು ಒಳಗೆ ಅಂತ ಹೇಳಿದರೆ, ನಾವು ಈ 5 ಅಂಗೈಯಲ್ಲಿರುವಂತಹ ಹೆಬ್ಬೆರಳಿನಂಗೆ ಇರಬೇಕು. ಹೆಬ್ಬೆರಳು ನೋಡಿರಾ? ಐತಿಲ್ಲ ನಿಮ್ಮ ಕೈ ಒಳಗೆ? ಕೈ ತೋರಿಸ್ರಿ ಎಲ್ಲರೂ, ಕೈ. ಹೌದಿಲ್ಲ? ಈ 5 ಬೆರಳಿಗೆ ನಾವು ಒಂದೊಂದು ಹೆಸರುಗಳನ್ನು ಇಡ್ತೀವಿ, ಹೌದೇನಿಲ್ಲ? ಉಂಗುರ ಯಾವ ಕೈ ಒಳಗೆ ಹಾಕ್ಕೊಂಡೇನು ನಾನು? ಯಾವುದು? ರಿಂಗ್ ಫಿಂಗರ್ನೊಳಗೆ ಹಾಕ್ಕೊಂಡೇನಿ, ಹೌದೇನಿಲ್ಲ? ಹೌದಿಲ್ಲ? ಆಮೇಲೆ ಏನಪ್ಪ, ನಾವು ಊಟ ಮಾಡೋಬೇಕಾದ್ರೆ ಏನು ಮಾಡ್ತೀವಿ? ಹಿಂಗೆ ತೊಗೊಂಡು ಬಾಯಿ ಒಳಗೆ ಊಟವನ್ನು ಹಾಕ್ಕೋತೀವಿ. ಅವಾಗ ನಿಮ್ಗೆ ಹೆಬ್ಬೆರಳು ಕಾಣ್ತೈತಾ? ಕಾಣಂಗಿಲ್ಲ, ಹೌದೇನಿಲ್ಲ? ಆಮೇಲೇನು ರಿಂಗನ್ನು ಹಾಕ್ಕೊಂಡಿದ್ದು ಈ ಬೆರಳು, ಹೌದಾ? ಯಾರಿಗಾದ್ರೂ ಜಗಳ ಮಾಡೋಬೇಕಾದ್ರೆ ತೋರಿಸ್ಬೇಕಾಗಿದ್ದು ಈ ಬೆರಳು, ಹೌದಾ? ಹೌದೇನಿಲ್ಲ? ಮತ್ತು ಕೃಷ್ಣ ಇಡೀ ಗುಡ್ಡವನ್ನು ಎತ್ತಿದ್ದು ಏನು? ಕಿರುಬೆರಳು, ಹೌದೇನಿಲ್ಲ? ಆದರೆ ಯಾವುದೇ ಈ 4 ಬೆರಳಲ್ಲಿ ಯಾವುದೇ ಒಂದು ಬೆರಳು ಇಲ್ಲ ಅಂದರೆ ನಾವು ನಡಿಬೋದು. ಬಟ್ ಹೆಬ್ಬಟ್ಟು ಇಲ್ಲ ಅಂದರೆ ನಮ್ಮ ಕಡೆಯಿಂದ ಆಗಂಗಿಲ್ಲ. ಆಮೇಲೆ ಹೆಬ್ಬಟ್ಟು ಏನು ಅಂತ ಹೇಳಿದರೆ ಎಲ್ಲ ನಾಯಕತ್ವವನ್ನು ಹೊಂದಿದಂತಹ ಬೆರಳು. ಹೆಂಗಂದ್ರೆ ಏನೇ ಇದ್ರೂ ಅದು ಏನು ಮಾಡ್ತೈತಿ ಹೇಳು? ಒಗ್ಗಟ್ಟಿನಿಂದ ಎಲ್ಲರನ್ನೂ ಏನು ಮಾಡ್ತೈತಿ? ಕುಡಿಸ್ಕೊಂಡು ಹೋಗ್ತೈತಿ. ಹೆಂಗೆ? ಏನೋ ಒಂದು ನಾವು ಮುಷ್ಟಿ ಮಾಡಿದಾಗ ಏನು ಮಾಡ್ತೀವಿ? ಗಟ್ಟಿಗೆ ಮುಷ್ಟಿಯನ್ನು ಹಿಡಿತೀವಿ. ಆವಾಗ ಹೆಬ್ಬೆರಳಿಲ್ಲ ಅಂದ್ರೆ ನಮಗೆ ಮುಷ್ಟಿ ಹಿಡ್ಲಿಕ್ಕೆ ಆಗಂಗಿಲ್ಲ. ಇವು 4 ಮಾಡ್ರಿ ಮುಷ್ಟಿ ಆಗಂಗಿಲ್ಲ. ಇದು ಹೌದೇನಿಲ್ಲ? 5 ಕೊಡಿಸಿದ್ರೆ ಅಷ್ಟೇ ಮುಷ್ಟಿ ಆಗ್ತೈತಿ. ಆಮೇಲೆ ಏನು? ನಾವು ಎಲ್ಲರೂ ಕೂಡಿ ಇದ್ದಾಗ ಹೆಬ್ಬೆರಳು ಏನು ಮಾಡ್ತೈತಿ? ಎಲ್ಲದಕ್ಕೂ 4 ಬೆರಳನ್ನು ಮುಂದೆ ತೋರಿಸ್ತೈತಿ. ಆದ್ರೆ ಈ ಹೆಬ್ಬೆರಳು ಏನೈತಲ್ಲ ಹಿಂದೆ ಇರ್ತೈತಿ. ಅಂದ್ರೆ ಕಷ್ಟ ಬಂದಾಗ ಮಾತ್ರ ಏನೈತಲ್ಲ ಹೆಬ್ಬೆರಳು ಎಲ್ಲದಕ್ಕೂ ಕೂಡ್ತೈತಿ. ಸಂತೋಷವಿದ್ದಾಗ ಎಲ್ಲರನ್ನೂ ಏನು ಮಾಡ್ತೈತಿ? ಉಳಿದ ಬೆರಳುಗಳನ್ನು ಮುಂದೆ ತೋಡ್ತೈತಿ. ಅಂದ್ರೆ ನಾಯಕತ್ವದ ಗುಣಗಳನ್ನು ನೀವು ಕಲಿಬೇಕು. ಕಷ್ಟ ಬಂದಾಗ ಎಲ್ಲ ನೀವು ಸಮಾಜವನ್ನು, ನಿಮ್ಮ ಗೆಳೆಯರನ್ನು, ನಿಮ್ಮ ಮನೆಯಲ್ಲಿರುವಂತಹ ಎಲ್ಲರನ್ನ ಒಂದಾಗಿ ಗೂಡಿಸ್ಕೊಂಡು ಹೋಗಬೇಕು, ಹೌದೇನಿಲ್ಲ? ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಪ್ರಜೆಗಳಾಗಬೇಕು. ಮೊದಲು ಪ್ರಜೆಗಳು ಆಗಬೇಕು ಅಂತ ಹೇಳಿದರೆ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಬೇಕು. ಮುಂದಿನ ಒಂದು ಪರಿಸರವನ್ನಾಗಲಿ, ಮಣ್ಣಿನ ಅಂಶಗಳನ್ನಾಗಲಿ, ಯಾವುದೇ ರೀತಿ ದೇಶಕ್ಕೆ ಕೆಟ್ಟದನ್ನಾಗಲಿ ಮಾಡಕೂಡ್ದು. ಅದನ್ನೆಲ್ಲ ಮಾಡಬೇಕು ಅಂದ್ರೆ ನಾವು ಹೆಂಗಿರಬೇಕು? ನಾವೆಲ್ಲರೂ ಒಳ್ಳೆಯ ಗುಣಗಳನ್ನು ಕಲಿಬೇಕು, ಸತ್ಯವನ್ನು ನುಡಿಬೇಕು, ಹೌದಾ? ಸುಳ್ಳನ್ನು ಎಂದೂ ಹೇಳಬಾರ್ದು. ಅದನ್ನು ಈಗಲಿಂದ ನೀವೇನು ಮಾಡಬೇಕು? ಎಲ್ಲರೂ ಇರಬೇಕು. ಸುಮಾರು ಎಲ್ಲ ಮಕ್ಕಳು ಏನು ಮಾಡಿದ್ರಿ? ಭಾಳಷ್ಟು ಸುಂದರವಾಗಿ ಡ್ಯಾನ್ಸ್ಗಳನ್ನು ಮಾಡಿದ್ರಿ. ಎಲ್ಲನೂ ಆ ಹಾಡಿನೊಳಗನೇ ಎಲ್ಲ ಐತಿ, ನನ್ನ ದೇಶ, ಹೌದೇನೋ? ಎಲ್ಲ ಹೇಳಿದ್ರಿಲ್ಲ ಹಾಡು. ಆ ಹಾಡಿನೊಳಗೆ ಎಲ್ಲರೂ ಬಂದರು. ಅದೇ ರೀತಿ ನಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ? ದೇಶವನ್ನು ಮುನ್ನಡೆಸಬೇಕು, ಹೌದಾ? ಎಲ್ಲರೂ ಮೊಬೈಲ್ ನೋಡೋದನ್ನು ಬಿಡ್ತೀರಾ? ಹಾಂ, ಇವತ್ತಿಂದ ನಾವೇನು ಮಾಡೋಣಪ್ಪ? ನಮ್ಮ ಶಾಲೆಯೊಳಗೆ ಒಂದು ವಿಷಯಗಳನ್ನು ಟೀಚರ್ಸ್ ನಿಮ್ಗೆ ಕ್ಲಾಸ್ನೊಳಗೆ ಬಂದ್ಕೊಳ್ಳಿ. ನೀವೇನು ಹೇಳ್ತೀರಿ? ಎಲ್ಲರೂ ಏನು ಹೇಳ್ತೀರಿ? ಗುಡ್ ಮಾರ್ನಿಂಗ್ ಟೀಚರ್ ಅಂತ ಹೇಳ್ತೀರಿ, ಹೌದೇನಿಲ್ಲ? ಭಾಳ ಅಂದ್ರೆ ನಮಸ್ತೆ, ಗುಡ್ ಮಾರ್ನಿಂಗ್ ಹೇಳ್ತೀರಿ. ಯಾರು ಕೂಡಿದ್ಕೊಳ್ಳೂ ಏನು ಹೇಳ್ತೀರಿ? ಗುಡ್ ಮಾರ್ನಿಂಗ್ ಹೇಳ್ತೀರಿ. ಇಲ್ಲಿ ಯಾರು ಬಂದರು? ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್ ಅಂತೇಳಿ. ಇವತ್ತಿಂದ ನಾವೆಲ್ಲರೂ ಒಂದು ಪ್ರಮಾಣ ಮಾಡೋಣ. ಈಗ ಕ್ಲಾಸ್ನೊಳಗೆ ಟೀಚರ್ ಬಂದ್ಕೊಳ್ಳಿ, ಜೈ ಹಿಂದ್ ಹೇಳ್ಬೇಕು ಎಲ್ಲರೂ ಇನ್ಮೇಲಿಂದ. ಹಾಂ, ಹೇಳೋಣ? ಯಾರಾದರೂ ನಿಮ್ಗೆ ಟೀಚರ್ಸ್ ಇಲ್ಲಿ ಭೇಟಿ ಆದರು, ಯಾರಾದರೂ ಅತಿಥಿಗಳು ನಮ್ಮ ಶಾಲೆಗೆ ಬಂದ್ಕೊಳ್ಳೋಣ, ಅವ್ರಿಗೇನು ಹೇಳಬೇಕು? ಜೈ ಹಿಂದ್ ಸರ್ ಹೇಳ್ತೀರಾ? ಇನ್ನು ಗುಡ್ ಮಾರ್ನಿಂಗ್ ಬೇಡ ನಮ್ಗೆ, ಜೈ ಹಿಂದ್ ಓನ್ಲಿ ಒನ್ ಹೇಳೋಣ. ಎಲ್ಲರೂ ಹೇಳೋಣದಿಲ್ಲ? ಹಾಂ, ಹೇಳೋಣ. ಎಲ್ಲರೂ ಒಂದ್ಸಲ ಒಗ್ಗಟ್ಟಾಗಿ ಹೇಳೋಣ. 1 2 3 ಜೈ ಹಿಂದ್. 1 2 3
1 2 3 1 2 3 1 2 3 1 2 3 ವೆರಿ ಗುಡ್. ಹಿಂಗೆ ನಗ್ನಗ್ತಾ ನೀವು ಮುಂದೆ ಒಂದು ಒಳ್ಳೆಯ ಗುಣವನ್ನು ಹೊಂದಿದಂತಹ ಮಕ್ಕಳಾಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಎರಡು ನಿಮ್ಮ ಕೇಳುವಂತಹ ಪೇಷನ್ಸ್ ನಿಮ್ಮಲ್ಲಿಲ್ಲ, ಹೀಗಾಗಿ ಹೇಳಬೇಕಾಗಿದ್ದು ಈ ಸದ್ಯ ಏನೂ ಬೇಡ. ಏನಂತ ಹೇಳಿದ್ರೆ ಒಳ್ಳೆಯ ಗುಣಗಳನ್ನು ಕಲೀರಿ ಅಂತ ನಾನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹುರಿದುಂಬಿಸಿ ಮಕ್ಕಳೆಲ್ಲರಿಗೂ ಹುರಿದುಂಬಿಸುವಂತೆ ಮಾತನಾಡಿದ್ರಿ. ಧನ್ಯವಾದಗಳು ಮೇಡಮ್. ಕೊನೆಯದಾಗಿ ಕಾರ್ಯಕ್ರಮದ ಹಂತದಲ್ಲಿ ನಾವಿದ್ದೇವೆ, ಅದುವೇ ವಂದನಾರ್ಪಣೆ. ಇದನ್ನು ನಡೆಸಿಕೊಡಲು ಶ್ರೀಮತಿ ಶೋಭಾ ಚೌಹಾಣ್ ಮೇಡಮ್ ಅವರು ಬರಬೇಕೆಂದು ವಿನಂತಿಸುತ್ತಿದ್ದೇನೆ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂವು ಬಾಡಲೇಬೇಕು. ಹಾಗೆಯೇ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವ ಸಮಯ. ಈ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಪ್ರಭಾಕರ್ ಬಿಲ್ಲೆ ಸರ್ ಇವರಿಗೆ ನಮ್ಮ ಶಾಲೆಯ ವತಿಯಿಂದ ಹಾಗೂ ಶಿಕ್ಷಕರವರಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯನ್ನು ಅಲಂಕರಿಸಿದ ಗೌರವಾನ್ವಿತರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮತ್ತು ಉಪಸ್ಥಿತರಿರುವ ಶಿಕ್ಷಕರು, ಎಲ್ಲ ನನ್ನ ಮುದ್ದು ಮಕ್ಕಳು, ಪೋಷಕರು ಹಾಗೂ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರಲ್ಲಿ ಕಾರಣೀಭೂತರಾದ ತಮಗೆಲ್ಲರಿಗೂ ನಮ್ಮ ಶಾಲೆಯ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಕೈ ಒಳಗೆ ಧ್ವಜ ಆಯ್ತಲ್ಲ, ಕೆಳಗೆ ಹಿಡಿಬಾರ್ದು. ನೆಲ ಹಚ್ಚಂಗಿಲ್ಲ, ಸ್ಟ್ರೈಟ್ ಹಿಡಿಬೇಕು. ಆಗ ಹೇಳಿತ್ತಲ್ಲ ಹಾಗೆ. ಕ್ಲಾಸ್ ಕೃಷ್ಣ, ಕ್ಲಾಸ್ ಸೌಧ, ಕ್ಲಾಸ್ ಕೃಷ್ಣ, ಕ್ಲಾಸ್ ಸೌಧ. ಲೈಟಾಗಿ ಹೋಗ್ಬೇಕಾ? ಫಸ್ಟ್ ಕ್ಲಾಸ್ वंदे भारती, वंदे भारती।